ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಓಕೆನಾ. ಇವತ್ತು ಸೋಮವಾರದ ಬೆಳಗ್ಗೆ ರೂಟೀನ್ ಮಾಡ್ತೀನಿ. ಒಂದು 8 o'clock 8:30 ಆಗಿದೆ. ಮಾರ್ನಿಂಗ್ ನಾವು ನಿಮ್ಮ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಿಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ನೀವು ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಕಾದರೆ ಹಾಕ್ಕೋಬೋದು. ಮತ್ತು ಕರಿಬೇವು, ಮೆಣಸಿಕಾಯಿ, ಈರುಳ್ಳಿ ಸಣ್ಣ ಕುದಿಸ್ಕೊಡಿ, ಚೆನ್ನಾಗಿರುತ್ತೆ. ಮೆಣಸಿಕಾಯಿ ನೀವು ಬೇಕಾದ್ರೆ ಸಣ್ಣ ಸಣ್ಣ ಕುಯ್ಕೋಬೋದು. ನಾನು ಉದ್ದುದ ಕುಯ್ಕೋತೀನಿ, ಯಾಕಂದರೆ ನಮ್ಮ ಮನೇಲಿ ಮಕ್ಳುಗಳು ಜಾಸ್ತಿ ಅಲ್ವಾ, ಅದು ಬಾಯಿಗೆ ಸಿಕ್ಕರೆ ಪಾಪ ಅವಕ್ಕೂ ತಿನ್ನೋಕ್ಕಾಗಲ್ಲ ಅಂತ ನಾನು ಉದ್ದುದ ಕುಯ್ದುಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಕೊಳ್ಳಿ, ಚೆನ್ನಾಗಿ ಸಣ್ಣಗೆ ಜಜ್ಕೊಂಡು ಹಾಕ್ಕೊಳ್ಳಿ. ಬಾಯಿಗೆ ಅದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟು ಫ್ಲೇವರ್ ಬರುತ್ತೆ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಫುಲ್ಲು ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಯೊಳಗೆ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಹುಣ್ಸೆಹಣ್ಣು ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಹುಣ್ಸೆಹಣ್ಣು ನೆನೆ ಹಾಕ್ಕೊಂಬಿಟ್ಟು ಅದ್ರ ರಸ ಬಿಟ್ಕೊಂಡು ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ, ಎಷ್ಟು ಚೆನ್ನಾಗಿ. ಅದು ಎಣ್ಣೆ ಒಳಗೆ ಏನೂ ಹಾಕಿರೋಲ್ಲ, ಹುಣ್ಸೆಹಣ್ಣು ಹುಳಿ ಅಲ್ವಾ, ಹುಳಿ ಥರ ಖಾರ ಥರ ಚೆನ್ನಾಗಿರುತ್ತೆ ನೋಡಿ. ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆಮೇಲೆ ನನ್ನ ತಂಗಿ ಮನೇಲಿ ದೋಸೆ ಮಾಡ್ತಾಯಿದ್ಲು. ಅಮ್ಮ ಮನೇಲಿ ಚಿತ್ರಾನ್ನ ಮತ್ತು ಬೋಂಡ ಮಾಡ್ಕೊಂಡಿದ್ವಿ. ನನ್ನ ತಂಗಿ ಮನೇಲಿ ದೋಸೆ ಮಾಡ್ತಾಯಿದ್ಲು. ದೋಸೆ ಮಾಡ್ತಿಲ್ಲ, ಅದಕ್ಕೆ ಅದು ಎತ್ತಕ್ಕೆ ಅಂತ ಇದು ತಗೊಂಡಿದ್ಲು, ಮಡ್ಚೆಕಾಯಿ ಥರದ್ದು. ಅದು ಚುಂಚ್ಕ ಅಂತೆ, ಅದು 20 ವರ್ಷದ ಹಿಂದೆದಂತೆ ಚುಂಚ್ಕ, ಅದು ಅಜ್ಜಿ ಕಾಲದಂತೆ. ಅದಕ್ಕೆ ಅದನ್ನೇ ಇಟ್ಕೊಂಡು ಮಾಡ್ತಾಯಿಲ್ಲ. ಅದನ್ನ ನೋಡ್ಬಿಟ್ಟು ಕೇಳ್ತಾ ಇದ್ದೆ ಏನಿದು ಅಂತ. ಅದಕ್ಕೆ ಅವಳು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡಿದ್ಲು. ನಾವು ನಮ್ಮ ಮನೇಲಿ ಅಮ್ಮ ಮನೇಲಿ ಚಿತ್ರಾನ್ನ ಮತ್ತು ಬೋಂಡ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು. ಎಲ್ಲ ಆಯಿತು, ತಿಂಡಿ ಎಲ್ಲ ತಿಂದ್ವಿ. ಎಲ್ಲರೂ ಮಕ್ಕಳು ನಾವು ಎಲ್ಲ ಮಾಡಿದ್ವಿ. ಚಿತ್ರಾನ್ನ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಸೇರ್ಕೊಂಡು ತಿಂದ್ಕೊಂಡೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಇವತ್ತು ಸೋಮವಾರ ಬೇರೆ ಅಲ್ವಾ, ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಅಕ್ಕ ಹೇಳ್ತಿದ್ದು, ಸರಿ ನಾನು ಪಾತ್ರೆ ಎಲ್ಲ ತೊಳ್ಕೊಬಿಟ್ಟಿರ್ತೀನಿ, ಅಕ್ಕ ಮನೆಯೆಲ್ಲ ಒಡ್ಸ್ಕೊತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಸರಿ ನಾನು ಎಲ್ಲ ಫುಲ್ ತಿಂಡಿ ಎಲ್ಲ ಮಾಡಿದ್ವಲ್ಲ. ಮಕ್ಕಳೇ ಇದ್ದರೆ ನಿಮಗೆ ಗೊತ್ತು ತಾನೆ, ಒಬ್ಬರು ಇಬ್ಬರು ಅಂತ ಇಲ್ಲ ಮಕ್ಕಳು ನಮ್ಮ ಮನೇಲಿ. ಅಯ್ಯೋ, ನನ್ನ ತಂಗಿ ಮಕ್ಕಳು ಇಬ್ಬರು ನಂಗೆ ತಂಗಿರು, ಅಕ್ಕ ಒಬ್ಬಳಿದ್ದಾಳೆ, ನಾವು 6 ಜನ ಅಕ್ಕ ತಂಗಿರಲ್ವಾ. 4 ಜನ ಮಾತ್ರ ಇಲ್ಲೇ ಇದ್ದೀವಲ್ಲ, ಎಲ್ಲರೂ ಮಕ್ಕಳುಗಳು ಎಲ್ಲರೂ ಅವರೆಲ್ಲ ತಿಂದ್ಬಿಟ್ಟು ಅವರಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೇಲೆಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತೆ ಆಗೋಗಿರುತ್ತೆ. ಅದಕ್ಕೆ ನಾನೆಲ್ಲ ಕಸ ಗುಡಿಸ್ಕೊಟ್ಟೆ, ಅವಳು ಮನೆಯೆಲ್ಲ ಒರೆಸ್ಕೊತಾ ಇದ್ಲು. ನಾನು ಪಾತ್ರೆ ತೊಳ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡೆ. ಎಲ್ಲ ಗಲೀಜಾಗುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನೋಡಿ. ಅಮ್ಮ ಮನೆ ಈ ಥರ ಇದೆ, ಏನೋ ಅನ್ಕೋಬೇಡಿ ನೋಡಿ. ಈ ಥರ ಇದು ನಮ್ಮದೇನು ಅಷ್ಟೊಂದು ದೊಡ್ಡದಾಗೇನು ಮನೆ ಇಲ್ಲ. ನನ್ನ ತಂಗಿ ಮನೆ ಚೆನ್ನಾಗಿದೆ. ಅವಳು ಇವಾಗ ಮನೆ ಕಟ್ಕೊಂಡಿದ್ದಾಳೆ, ಅಮ್ಮ ಮನೆ ಮುಂದೆನೇ. ಅವಳದು ತಾರಸಿ ಮನೆ ಅಲ್ವಾ, ಅವ್ರು ಚೆನ್ನಾಗಿದೆ ನೋಡಿ. ಎಲ್ಲ ಆಯಿತು, ಸರಿ. ಇವತ್ತು ಸೋಮವಾರ ಬೇರೆ ಅಲ್ವಾ, ಸಂಜೆ ಮೇಲೆ ಅಲ್ವಾ ಇದು, ಎಲ್ಲ ಕೆಲಸ ಮಾಡ್ಕೊತಿದ್ವಿ. ಮಧ್ಯಾಹ್ನ ಎಲ್ಲ ಮಾಡೋಕ್ಕಾಗಿಲ್ಲ, ಮನೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತಿದ್ವಿ. ಇವಾಗ ಅದಕ್ಕೆ ಪಾತ್ರೆ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸಂಜೆ ದೀಪ ಹಚ್ಚಿದ್ರೆ ಆಗುತ್ತೆ ಅಂತ 5 ಗಂಟೆ 6 ಗಂಟೆ ಮೇಲೆ ಅಂದ್ಕೊಂಡು ಮನೆಯೆಲ್ಲ ಒರೆಸಿದೆ. ಹೊರಗಡೆ ಕಸ ಎಲ್ಲ ಗುಡಿಸ್ಕೊತಿದ್ದೆ. ಅಕ್ಕ ಎಲ್ಲ ಒರೆಸ್ಕೊಂಡ್ಲು. ಎಲ್ಲ ಒರೆಸ್ಬಿಟ್ಟು ನಾವು ಬೇಗ, ನಾನು ಅದಕ್ಕೆ ನೀರೊಳಗೆ ಹಂಗೆ ಹಾಕ್ಕೊಂಬಿಡೋಣ, ಹಾಕಿದ್ರೆ ಬೇಗ ನೀರು ಕಾಯ್ದಿರುತ್ತೆ, ಆಮೇಲೆ ಸ್ನಾನ ಮಾಡ್ಕೊಂಡು ಸರಿ ಆಗುತ್ತೆ ಅಂದ್ಕೊಂಡೆ. ಸರಿ 2 ಇದ್ವಲ್ಲ ನಮ್ಮ ಮನೇಲಿ, ಹುಡುಗ ಹುಡುಗಿ ಮತ್ತು ನಾಯಿಗಳಿದ್ವಲ್ಲ, ಇವನ್ನ ಅದೇನೋ ಅಂತಾರೆ, ನಾಯಿಗಳು ಚಿಕ್ಕದಾಗಿರೋ, ದೊಡ್ಡದೇನಾಗಲ್ಲ ಇವು. ಅದಕ್ಕೆ ಸರಿ ಸ್ನಾನ ಮಾಡಿಸ್ಕೊಟ್ಬಿಡ್ತೀನಿ ಬಿಸಿನೀರಲ್ಲಿ. ನಾನು ಹೆಂಗೋ ಮಾಡ್ಕೊಳಕ್ಕೆ ಹೋಗ್ತಾ ಇದ್ನಲ್ಲ ಸ್ನಾನ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಸೋಮವಾರ ಬೇರೆ ಅಲ್ವಾ, ವಾರದ ದಿವಸ ಅಲ್ವಾ. ಅಮ್ಮನ ಮನೆ ದೇವರು ಇದು ವೀರಭದ್ರ ಸ್ವಾಮಿ ದೇವರು, ಅದಕ್ಕೆ ಅವರು ಸೋಮವಾರನೇ ಯಾವಾಗಲೂ ವಾರ ಮಾಡೋದು. ಅದಕ್ಕೆ ಸರಿ ನಾನು ಸ್ನಾನ ಎಲ್ಲ ಮಾಡ್ಕೊತೀನಲ್ಲ, ಅದಕ್ಕೆ ಅಂದ್ಬಿಟ್ಟು ಅವಕ್ಕೆ ನಾಯಿಗೆಲ್ಲ ಸ್ನಾನ ಮಾಡಿಕೊಡ್ಸ್ಕೊಟ್ಟೆ ಎರಡಕ್ಕೂ. ಅದಕ್ಕೆ ನನ್ನ ಮಕ್ಕಳೆಲ್ಲ ಸೇರಿ ಎಲ್ಲದನ್ನು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಕೊಟ್ನಲ್ಲ, ಎಲ್ಲ ಒಡ್ಸ್ಕೊತಾ ಇದ್ರು. ಎಲ್ಲ ಒಡ್ಸಿದ್ರು. ನಾನು ಸರಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಸ್ವಲ್ಪ ಹೂವು ಕುಯ್ಕೊಳ್ಳೋದು ಅಂದ್ಬಿಟ್ಟು, ಇನ್ನೇನು ಸೂರ್ಯ ಮುಳುಗಬೇಕಾದ್ರೆ ಮುಂಚೆ ಕುಯ್ಕೋಬೇಕಾರೆ ಅಂದ್ಬಿಟ್ಟು ನಾನು ಸರಿ ಹೂವು ಎಲ್ಲ ಕುಯ್ಕೊತಾ ಇದ್ದೆ. ಹಾಗೆ ತುಳಸಿ ಪತ್ರೆನೂ ಕುಯ್ಕೊತಾ ಇದ್ದೆ. ಹೂವು ಸ್ವಲ್ಪ ಕಮ್ಮಿ ಇದ್ವಲ್ಲ, ಅಥವಾ ತುಳಸಿ ಪತ್ರೆನೂ ಇಟ್ರೇನು ಶ್ರೇಷ್ಠ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ತುಳಸಿದು ಎಲ್ಲದನ್ನು ಕುಡಿ ಥರ ಇರುತ್ತಲ್ಲ, ಅದನ್ನು ಕಿತ್ಕೊಂಡೆ. ಅಕ್ಕ ಶುಕ್ರವಾರ ಎಲ್ಲ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ಲು. ನಾನು ಅದಕ್ಕೇ ಬರೀ ಹೂವು ಎಲ್ಲ ತೆಗೆದ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಒಣಗೋಗಿದ್ವಲ್ಲ ಹೂವು ಎಲ್ಲ, ಹೂವನ್ನೆಲ್ಲ ಮುಡಿಸ್ಬಿಟ್ಟು ನಾನು ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬಿಡೋಣ ಆಗುತ್ತೆ ಬೇಗ, ಮತ್ತು ಟೈಮ್ ಆಗೋಗಿರುತ್ತೆ ಅಂತಲೇ ಅದಕ್ಕೆ ಸರಿ ಹೂವು ಎಲ್ಲ ಮುಡಿಸ್ತಾ ಇದ್ದೆ. ಇಲ್ಲಿ ಒಳಗೆಲ್ಲ ಮುಡಿಸ್ಬಿಟ್ಟು ನಾನು ಹೊರಗಡೆ ಸ್ವಲ್ಪ ಫೋಟೋ ಇತ್ತು, ಅವಕ್ಕೂ ಅದ್ರದ್ದು ಹೂವು ಎಲ್ಲ ಒಣಗೋಗಿದ್ವಲ್ಲ ಅವನು ತೆಗ್ದುಬಿಟ್ಟು ಅವಕ್ಕೆಲ್ಲ ಮುಡಿಸ್ಬಿಟ್ಟು ನಾನು ಸರಿ ಮನೆಯೆಲ್ಲ ಒರೆಸಿದ್ವಲ್ಲ ಇವಾಗ ತಾನೇ ಸಂಜೆನೆ, ಅದಕ್ಕೆ ನೀರೆಲ್ಲ ಚುಮ್ಸ್ಕೊಬಿಟ್ಟು ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸಿ
ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಮಂಗಳವಾರದ ವ್ಲಾಗು. ನಾವೆಲ್ಲ ತಿಂಡಿ ಎಲ್ಲ ಟಿಫನ್ ಎಲ್ಲ ತಿನ್ಕೊಂಡೆಲ್ಲ ಆದಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು, ನಾವು ಕಾಯೆಲ್ಲ ಬಾಚಕ್ಕೆ ಹೋಗಬೇಕಾಗಿತ್ತು ಮಧ್ಯಾಹ್ನ ಮೇಲೆ. ನಾನು ಸರಿ ನಾನು ಎಣ್ಣೆ ಹಚ್ಕೊತಾ ಇದ್ನಲ್ಲ, ಇವ್ರಿಗೆಲ್ಲ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬಂದಿದ್ದೆ, ಕೊಬ್ಬರೆಣ್ಣೆ ಮತ್ತು ಕೈ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ನಾನು ಹಚ್ಕೊಬಿಟ್ಟು ಅವ್ರಿಗೆ ಎಲ್ಲರಿಗೂ ಹಚ್ತೆ. ಪಿಳ್ಳೆಗಳೆಲ್ಲ ಇದ್ವಲ್ಲ ಎಲ್ಲವೂ, ಎಲ್ಲರೂ ಹೆಣ್ಮಕ್ಳು ಇದ್ದಾವೆ ಗಂಡು ಮಕ್ಳು ಇದ್ದಾವೆ, ಎಲ್ಲವಕ್ಕೂ ಎಣ್ಣೆ ಹಚ್ಬಿಟ್ಟು ಎಲ್ಲವೂ ತುರ್ಪು ಕಟ್ಬಿಟ್ಟು ನಾನು ಹಚ್ಕೊಬಿಟ್ಟು ನಾವು ಇದು ಕಾಯಿ ಕೀಳಕ್ಕೆ ಕಾಯೆಲ್ಲ ಕೆಡವಿತ್ತಲ್ಲ ಅಂಕಲ್, ನಾವೆಲ್ಲ ಬಾಚಾಕೋಣಂತ ಬಾಚಕೆಲ್ಲ ಸುರಿಬೇಕು. ಯಾಕೆಂದರೆ ಗುರುವಾರ ಸಂತೆ ಇದೆಯಲ್ಲ, ಅಮ್ಮ ತಗೊಂಡು ಹೋಗ್ತಾರೆ ತೆಂಗಿನಕಾಯಿ. ಅದಕ್ಕೆ ನಾವು ಎಲ್ಲರೂ ಬಂದ್ಬಿಟ್ಟು ಬಾಚಾಕೋಣಂತ ಬಾಚಾಕ್ತಾ ಇದ್ವಿ. ಅದು ಟಚ್ ಮೀ ಪ್ಲಾಂಟ್ ಅಂತ ನಿಮಗೆ ಗೊತ್ತಿದೆಯಾ? ಮುಟ್ರಿ ಸೊಪ್ಪು ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಮುಟ್ರಸಕ್ಕೂ ಇದು ಮುದ್ರು ಕಾಣುತ್ತಲ್ವ, ಅದಕ್ಕೆ ಮುಟ್ರಿ ಸೊಪ್ಪು ಅಂತ ಹೇಳ್ತಾರೆ. ಅದನ್ನೆಲ್ಲ ಮುಟ್ಕೊಂಡು ಆಟ ಆಡ್ತಾ ಇದ್ವಿ ಎಲ್ಲ ಪಿಳ್ಳೆಗಳು, ಅವೆಲ್ಲ ನನ್ನ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳೆಲ್ಲ. ಅದಕ್ಕೆ ನಾನು ನೋಡ್ಕೊತಾ ಇದ್ದರೆ ವೀಡಿಯೋ ಮಾಡ್ಕೊಂಡಿದ್ದೆ. ಸರಿ ಎಲ್ಲ ಬಾಚಾಕ್ತಾ ಇದ್ವಿ. ತೆಂಗಿನಕಾಯಿ ಇದನ್ನೆಲ್ಲ ಸಂತೆಗೆ ಅಮ್ಮ ಮಾರಕ್ಕೆ ತಗೊಂಡು ಹೋಗ್ತಾರೆ ನೋಡಿ. ಅಂಕಲ್ ಕೊಡ್ತಾ ಇದ್ರು, ನಾವೆಲ್ಲ ಬಾಚಾಕ್ತಾ ಇದ್ವಿ ನೋಡಿ. ಅಯ್ಯೋ ಎಲ್ಲ ಬಾಚಾಕ್ತಾ ಇದ್ವಾ. ಇಲ್ಲಿ ತೆಂಗಿನಕಾಯಿ ಈ ಕಡೆ ಅಂಕಲ್ ಕೆಡವಿಬಿಟ್ಟಿದ್ದಾರೆ. ಅದು ನೋಡಿದ್ರೆ ಫುಲ್ಲು ನೀರು ಬಿಟ್ಬಿಟ್ಟು ಅಕ್ಕ ಫುಲ್ಲು ತ್ಯಾವ ಆಗ್ಬಿಟ್ಟಿದೆ. ತ್ಯಾವ ಅಂದರೆ ಕಾಲಿಟ್ರೆ ಸಾಕು ಚಪ್ಪಲಿಗೆಲ್ಲ ಅಂಟ್ಕೊತಾ ಇದೆ. ನನ್ನ ತಂಗಿ ನಮ್ಮ ಅಕ್ಕೆಲ್ಲ ಹೊಸಿನ ಅಗಾಡ್ತಾ ಇರಲಿಲ್ಲ ನೋಡಿ. ಇಲ್ಲಿ ಹೆಂಗೆ ಅಂಟ್ಕೊಂಡಿದ್ದು, ಕಾಲೇ ಎತ್ತಕ್ಕಾಗ್ತಿಲ್ಲ, ಫುಲ್ಲು ಅದೇ ಐಸ್ ಸ್ಲಿಪ್ಪರ್ ಥರ ಆಗ್ಬಿಟ್ಟಿತ್ತು ನನ್ನ ತಂಗಿ ನಮ್ಮ ಅಕ್ಕ ನೋಡಿ. ಎಲ್ಲ ಚಪ್ಪಲೆಲ್ಲ ಮಣ್ಣು ಕೆಸರಾಗ್ಬಿಟ್ಟು ಅದು ನೀರು ಬಿಟ್ಟಿರೋದಕ್ಕೆ ಫುಲ್ಲು, ಇವಾಗ ಬಿಸಿಲು ಬೇರೆ ಇಲ್ವಲ್ಲ, ಫುಲ್ಲು ಅಂಟ್ಕೊಬಿಟ್ಟಿದೆ ಕಾಲಿಗೆಲ್ಲ ನೋಡಿ. ಸಂಜೆ ಆಗ್ತಾ ಬರ್ತಾಯಿದೆ, ಎಲ್ಲ ಬೇಗ ಬಾಚಾಕೋಣ, ಮತ್ತು ಹಾಲು ಕರಿಬೇಕಲ್ಲ, ಟೈಮ್ ಆಗ್ಬಿಡುತ್ತೆ ನೋಡಿ. ಎಷ್ಟು ಸಂಜೆನೇ ಆಗೋಯ್ತು. ನಾವು ಎಲ್ಲದನ್ನು ಬಾಚಾಕ್ಬಾರ, ಎಲ್ಲ ಫುಲ್ಲು ಎಲ್ಲ ಕಡೆನೂ ಕೆಡವಿದ್ರಲ್ಲ ಅಂಕಲ್ಲು, ಎಲ್ಲ ಕಡೆನೂ ಬಾಚ್ಕೊಂಬಂತಂದ್ಬಿಟ್ಟು ಸುರಿದಿದ್ವಿ ನೋಡಿ. ಇದು ಸುರಿದ್ರೆ ಅಂಕಲ್ಲು ಬುಧವಾರ ಬರ್ತಾರೆ. ಬುಧವಾರ ಬಂದರೆ ಬುಧವಾರ ಸಂಜೆ ಮೇಲೆ ಬರ್ತಾರೆ. ಬಂದರೆ ಕಾಯೆಲ್ಲ ಸುಳಿದ್ಬಿಟ್ಟು ಇಟ್ಟೋಗ್ತಾರೆ. ನಾವು ಒಂದು ಚೀಲಗಳಿಗೆ ತುಂಬಿಟ್ಟು ಅಮ್ಮ ಗುರುವಾರ ಬೆಳಗ್ಗೆ ತಗೊಂಡೋಗ್ತಾರೆ. ಸರಿ ಎಲ್ಲ ಆಯಿತು. ನಾನು ಸಂಜೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಮಧ್ಯಾಹ್ನ ಅದು ಇದು ಎಲ್ಲ ತಿಂದ್ಬಿಟ್ಟಿದ್ರು. ಅದಕ್ಕೆ ನಾವು ಫ್ರೂಟ್ಸ್ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕ ನಾವೆಲ್ಲ ಅಂತ ಇದ್ವಿ. ಸರಿ ಅಂದ್ಬಿಟ್ಟು ನಾನು ಫ್ರೂಟ್ಸ್ ಎಲ್ಲನೂ ಕಟ್ ಮಾಡ್ಕೊಳ್ಳೋ ಅಂತ ಆಪಲ್ಲು ಮತ್ತು ಇದು ಗೋಡಂಬಿ ಬಾದಾಮಿ ಎಲ್ಲ ಸಣ್ಣ ಸಣ್ಣ ಕುಯ್ಕೊಂಡೆ, ಬಾಳೆಹಣ್ಣು ಮತ್ತು ದಾಳಿಂಬೆ ಎಲ್ಲ ಬಿಡಿಸಿಟ್ಕೊಂಡೆ. ನೀವು ಬೇಕಾದರೆ ಏನಾದ್ರು ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡು. ನೀವು ಗ್ರೇಪ್ಸ್ ಬೇಕಾದ್ರೆ ಹಾಕ್ಕೋಬೋದು, ಆರೆಂಜ್ ಹಾಕೋಬೇಡಿ, ಆರೆಂಜು ಹುಳಿ ಜಾಸ್ತಿ ಇರುತ್ತೆ, ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ನೋಡಿ. ಚಿಯಾ ಸೀಡ್ಸ್ನ ನೀವು ಫಸ್ಟೇ ಹಾಕ್ಕೊಂಡಿರ್ಬೇಕು. ಒಂದು 2 ಸ್ಪೂನ್ನ ನೀವು ಆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇರ್ತೀರಲ್ಲ, ಆವಾಗಲೇ ನೀವು ಹಾಲನ್ನು ಹಾಕಿ, ಹಾಲನ್ನ ಕಾಯಿಸಿರೋ ಹಾಲಿರಬೇಕು, ಹಸಿ ಹಾಲು ಹಾಕ್ಕೋಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ, ಅದು ಹಸಿದು ವಾಸನೆ ಥರ ಇರುತ್ತೆ. ಅದನ್ನು ಫಸ್ಟ್ ಹಾಕ್ಕೊಂಡಿರಿ. ಅದು ಬಾಯಿಗೆ ಕ್ರಿಸ್ಪಿಯಾಗಿ ಕರುಮ್ ಥರ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ಒಂದು ಬೌಲ್ ತೊಗೊಳ್ಳಿ, ಬೌಲಿಗೆ ನೀವು ಆಪಲ್ಲು ಮತ್ತು ಇದು ಬಾಳೆಹಣ್ಣು ಸಣ್ಣ ಕುಯ್ಕೊಳ್ಳಿ, ಚೆನ್ನಾಗಿರುತ್ತೆ. ದಪ್ಪಕ್ಕಿದ್ರೆ ತಿನ್ನೋಕ್ಕೂ ಮಕ್ಕಳಿಗೆ ಚೆನ್ನಾಗಿರೋದಿಲ್ಲ, ಈ ಮಕ್ಕಳೇ ಜಾಸ್ತಿ ಅಲ್ವೇ ಇರೋದು, ಅದಕ್ಕೆ ನಾವು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ವಿ. ನೀವು ನೋಡ್ಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ನಾನು ದಾಳಿಂಬೆ ಹಣ್ಣು, ಆಪಲ್ಲು ಮತ್ತು ಇದು ಬನಾನ ಎಲ್ಲ ಸಣ್ಣ ಕುಯ್ಕೊಂಡು ನೀವು ಗ್ರೇಪ್ಸ್ ಬೇಕಾದ್ರೆ ಹಾಕ್ಕೊಳ್ಳಿ. ಇನ್ನು ಫ್ರೂಟ್ಸ್ ನಿಮಗೆ ಏನೇನು ಫ್ರೂಟ್ಸ್ ಬೇಕಾದರೆ ಗ್ರೇಪ್ಸ್ ಮಾತ್ರ ಇದು ಆರೆಂಜ್ ಮಾತ್ರ ಹಾಕ್ಕೋಬೇಡಿ, ಯಾಕಂದರೆ ಹುಳಿ ಅಂಶ ಇರುತ್ತೆ, ಚೆನ್ನಾಗಿರೋದಿಲ್ಲ. ನೀವೊಂದು ಬೌಲ್ ತೊಗೊಳ್ಳಿ, ಒಂದು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಡ್ರೈ ಫ್ರೂಟ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡಿ. ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ, ಒಂದು ಸ್ಪೂನ್ ವೆನಿಲಾ, ನೀವು ಯಾವುದು ಐಸ್ ಕ್ರೀಮ್ ಬೇಕೋ ಆ ಐಸ್ ಕ್ರೀಮ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ.